ಪ್ರಿಯ ವೀಕ್ಷಕರೇ, ಏನ್ರಿ ಸಮಾಚಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಗೋಡೆಕೆರೆ ಗ್ರಾಮಕ್ಕೆ ಹೋಗ್ತಾ ನೀವು ನೋಡ್ತಾ ಇರ್ಬೋದು. KB ಕ್ರಾಸ್ ರೋಡಿಂದ ನಾವು ಈಗ ಗೋಡೆಕೆರೆ ಗೇಟ್ ಅಂತ ಸಿಗ್ತದೆ, ಅಲ್ಲಿಂದ ಒಳಗಡೆ ಹೋಗ್ತಾ ಇದ್ದೀವಿ. ನೀವು ಆರ್ತ್ ನೋಡ್ಬೋದು, ನಿಜಾನಂದ ಶಿವಯೋಗಿಗಳ ಸುಕ್ಷೇತ್ರ ಗೋಡೆಕೆರೆ. ಅಲ್ಲಿಂದ ನೀವು ಸುಮಾರು ಒಂದು 2 ಕಿಲೋಮೀಟ್ರ್ ಬಂದರೆ ನಿಮಗೆ ಗೋಡೆಕೆರೆ ಗ್ರಾಮ ಸಿಗ್ತದೆ. ಇದು ಗೋಡೆಕೆರೆ ಗಂಗಾಮಾತಾ ದೇವಸ್ಥಾನ. ಈಗ ನಾವು ಹೋಗ್ತಾ ಇರೋ ದಾರಿ ಬಂದು ದೇವಸ್ಥಾನದ ದಾರಿ. ನಾವು ಬಂದಿದ್ದ ದಿವಸ ಲಕ್ಷದೀಪೋತ್ಸವದ ವಿಶೇಷ ಕಾರ್ಯಕ್ರಮ ಇತ್ತಲ್ಲ, ಹಾಗಾಗಿ ಸುಮಾರು ಅಂಗಡಿಗಳು ಬಂದಿದೆ, ಜಾತ್ರಾ ಸಮಯ ಆಗಿರೋದ್ರಿಂದ. ಇನ್ನು ಸುಮಾರು ಒಂದು ಅರ್ಧ ಕಿಲೋಮೀಟ್ರ್ ದೂರ ಹೋದರೆ ನಿಮಗೆ ದೇವಸ್ಥಾನ ಸಿಗ್ತದೆ. ಇನ್ನೇನು ಹತ್ತಿರ ಬಂದಿದ್ದೀವಿ. ದೇವಸ್ಥಾನ ಇನ್ನೂ ನಿರ್ಮಾಣ ಹಂತದಲ್ಲಿದೆ. ಸುಮಾರು ಒಂದು ರಾಜಗೋಪುರ ಮತ್ತು ಇನ್ನೂ ಕೆಲವೊಂದು ಕೆಲಸ ಬಾಕಿ ಇದೆ. ಕವಿಗಳು ಒಂದು ಕಡೆ ಬರೀತಾರೆ, ಗಿರಿಮಲ್ಲಿಕಾರ್ಜುನನ ಭಕ್ತನಾಗಿ ಸಿದ್ದರಾಮ ಕಾರೇಕುರ್ಚಿಯಲ್ಲಿ ವಿಶೇಷವಾಗಿ ಒಂದು ತಪಸ್ಸನ್ನು ಮಾಡಿ ಅಲ್ಲಿಂದ ಸುರಹೊನ್ನೆ ಮರದಲ್ಲೇ ಉಯ್ಯಾಲೆಯಾಡಿ ಮಂದಾರದಡಿಯಲ್ಲಿ ವಿಶ್ರಮಿಸಿ ಮುರುಡಪ್ಪನಾಗಿ ಮೆರೆಯುತ್ತಾರೆ. ಹಸಿಯ ಪಾಯದ ಗೋಡೆಯನ್ನು ಹರಿದಾರಿ ನಡೆಸಿ ಪವಾಡವನ್ನು ಮೆರೆದು ಬಿಲ್ವ ವೃಕ್ಷದ ಮಧ್ಯೆ ಮನೆ ಮಾಡಿ ತಪವಗೈಯುತ್ತಾನೆ. ಮಲ್ಲಯ್ಯ, ಗಂಗಾಮಾತೆ ಮತ್ತು ಸಿದ್ದರಾಮೇಶ್ವರರ ತ್ರಿವೇಣಿ ಸಂಗಮಗಳ ಸುಕ್ಷೇತ್ರ ಗೋಡೆಕೆರೆಯಲ್ಲಿ ಸಂಗಮಿಸುವ ರೀತಿಯನ್ನು ಕವಿ ಒಂದು ಕಡೆ ಹೇಳ್ತಾನೆ. 3 ದಾರಿ ಕೂಟ, ಸುತ್ತ ಕಂಗು ತೆಂಗಿನ ತೋಟ, ಸಗ್ಗದ ರಮ್ಯ ನೆಡದೈತಿ ಶಿವನಾಟ ಎಂದು ಭಕ್ತಿ ಭಾವದಿಂದ ಬಣ್ಣಿಸುತ್ತಾರೆ. 3 ಕೆರೆಗಳ ಮಧ್ಯೆ ಮಲ್ಲಯ್ಯನ ಸನ್ನಿಧಿಯಲ್ಲಿ ಮೋಕ್ಷ ಸಹಜಾನಂದ ಸಾಕ್ಷಾತ್ಕಾರದ ಮಹಿಮೆಯನ್ನು ತೋರುತ್ತಾ ಸಿದ್ದರಾಮ ಲಕ್ಷ ಜ್ಯೋತಿಗಳ ಬೆಳಗಿನಲ್ಲಿ ಬೆಳಕಾಗಿ ಗೋಡೆಕೆರೆ ಸುಕ್ಷೇತ್ರದಲ್ಲಿ ನೆಲೆಸಿ ತನ್ನ ಮಹಿಮೆಯನ್ನು ಸುತ್ತಲೂ ಬೀರುತ್ತಿದ್ದಾನೆ. ಬನ್ನಿ ಸಿದ್ದರಾಮರ ದರ್ಶನ ಪಡೆಯೋಣ. ಸಿದ್ದರಾಮರು ಲಿಂಗರೂಪದಲ್ಲಿ ನಿಜಾನಂದ ಯೋಗದಲ್ಲಿ ದರ್ಶನ ಕೊಟ್ಟಿರುವ ಸುಕ್ಷೇತ್ರವಿದು. ಪ್ರಿಯ ವೀಕ್ಷಕರೇ, ಇವತ್ತು ನಾವು ಅಭಿನವ ಸೊನ್ನಲ್ಗೆ ಅಂತ ಕರೆಯೋದು ಗೋಡೆಕೆರೆ ಗ್ರಾಮದಲ್ಲಿದ್ದೀವಿ. ಇಲ್ಲಿ ಸಿದ್ದರಾಮೇಶ್ವರರು ನೆಲೆ ನಿಂತಿದ್ದಾರೆ. ಇಲ್ಲಿನ ಬಗ್ಗೆ ಪೂಜಾರು ತಿಳಿಸ್ಕೊಡ್ತಾರೆ ನಿಮಗೆ. ಸರ್, ನಿಮ್ಮ ಹೆಸರು? ನಾವು GC ಆನಂದಮೂರ್ತಿ ಅಂತ ಅರ್ಚಕರು. ದಿನನಿತ್ಯ ಪೂಜೆ ಮಾಡೋದು ನಾವೇ ಇಲ್ಲಿ. ಹಾಗೆಯೇ ಇಲ್ಲಿ ಸುಕ್ಷೇತ್ರ ಗೋಡೆಕೆರೆಯಲ್ಲಿ ಸಿದ್ದರಾಮೇಶ್ವರ ಸ್ವಾಮಿಯವರು ಸುಮಾರು 12ನೇ ಶತಮಾನದಲ್ಲಿ ಇಲ್ಲಿ ಬಂದು ನೆಲೆಸಿದ್ರು. ಪೂಜಾ ವಿಧಾನದಲ್ಲಿ ದಿನನಿತ್ಯ ತ್ರಿಕಾಲ ಪೂಜಾ ನಡೀತಿದೆ. ಬೆಳಿಗ್ಗೆ ಮತ್ತೆ ಮಧ್ಯಾಹ್ನ ಮತ್ತು ರಾತ್ರಿ 3 ಪೂಜೆ ನಡೀತಿದೆ. ಹಾಗೆ ಬಂದಂಥ ಭಕ್ತಾದಿಗಳಿಗೆ ಮಹಾ ದಾಸೋಹದ ವ್ಯವಸ್ಥೆಯನ್ನು ಇಲ್ಲಿ ಚರ್ಪಟಾಧ್ಯಕ್ಷರಾದ ಮೃತ್ಯುಂಜಯ ದೇಶಿಕ ಸ್ವಾಮಿಗಳು ನೆರವೇರಿಸ್ತಾ ಇದ್ದಾರೆ ಪ್ರತಿನಿತ್ಯನೂ ಕೂಡ. ಆಮೇಲೆ ಇಲ್ಲಿನ ಜಾತ್ರಾ ವಿಶೇಷ ಬಗ್ಗೆ ಏನು ಹೇಳ್ತಾರೆ? ಜಾತ್ರಾ ವಿಶೇಷ ಅಂದ್ರೆ ಇಲ್ಲಿ ಕಾರ್ತಿಕ್ ಮಾಸದ ಕಡೆಯ ಸೋಮವಾರದಂದು ಲಕ್ಷದೀಪೋತ್ಸವ ನಡೀತಿದೆ. ಲಕ್ಷದೀಪಗಳನ್ನು ಹಚ್ಚಿ ಬೆಳಗಿಸಿ ಸಿದ್ದರಾಮಣ್ಣನವರಿಗೆ ಪೂಜಾ ಕೈಂಕರ್ಯಗಳನ್ನ ಇದುವರೆಗೂ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹಾಗೇನೆ ಪ್ರತಿ 12 ವರ್ಷಕ್ಕೊಂದು ಬಾರಿ ದೊಡ್ಡ ಜಾತ್ರೆ ಅಂತ ನಡೀತಿದೆ, ಮಹಾರಥೋತ್ಸವ ಕೂಡ. ಅದು ಒಂದು 8 ದಿನಗಳ ಕಾಲ ಬಹಳ ವಿಜೃಂಭಣೆಯಿಂದ ನಡೀತಿದೆ. ಏನೇನು ಉತ್ಸವ? ಕಾರ್ತಿಕ್ ಮಾಸದ ಕಡೆಯ ಸೋಮವಾರದಂದು ಲಕ್ಷದೀಪೋತ್ಸವ ನಡೀತಿದೆ. ಲಕ್ಷದೀಪಗಳನ್ನು ಹಚ್ಚಿ ಬೆಳಗಿಸಿ ಸಿದ್ದರಾಮಣ್ಣನವರಿಗೆ ಪೂಜಾ ಕೈಂಕರ್ಯಗಳನ್ನ ಇದುವರೆಗೂ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹಾಗೇನೆ ಪ್ರತಿ 12 ವರ್ಷಕ್ಕೊಂದು ಬಾರಿ ದೊಡ್ಡ ಜಾತ್ರೆ ಅಂತ ನಡೀತಿದೆ, ಮಹಾರಥೋತ್ಸವ ಕೂಡ. ಅದು ಒಂದು 8 ದಿನಗಳ ಕಾಲ ಬಹಳ ವಿಜೃಂಭಣೆಯಿಂದ ನಡೀತಿದೆ. ಏನೇನು ಉತ್ಸವ ನಡೀತೆ? ವೃಷಭವಾಹನೋತ್ಸವ, ಬಿಲ್ಲವೃಕ್ಷ ವಾಹನೋತ್ಸವ, ಹಾಗೆಯೇ ತೆಪ್ಪೋತ್ಸವ. ಮಹಾರಥೋತ್ಸವ ಮಾತ್ರ ಇದು 5ನೇ ದಿನದ ಮಹಾರಥೋತ್ಸವ ನಡೀತಿದೆ. ಅದಕ್ಕೆ ಲಕ್ಷಾಂತರ ಮಂದಿ ಭಕ್ತಾದಿಗಳು ಬಂದು ಸೇರ್ತಾರೆ. ದೇವರ ದರ್ಶನವನ್ನು ಪಡೆದು ಆಶೀರ್ವಾದವನ್ನು ತೆಗೆದುಕೊಂಡು ಹೋಗ್ತಾರೆ. ಹಾಗೆ ರಾಜ್ಯದಾದ್ಯಂತ ಇಲ್ಲಿ ಭಕ್ತಾದಿಗಳಿದ್ದಾರೆ. ಹಾಗೇನೆ ಜಾತಿ ಮತ ಯಾವುದೂ ಇಲ್ಲ, ಇಲ್ಲಿ ಎಲ್ಲ ಭಕ್ತರು ಬರ್ತಾರೆ. ಒಕ್ಕಲು ಅಂತ ಇರೋದು ಇಲ್ಲಿ ಹತ್ತತ್ರ ಯಾವ್ಯಾವ ಊರುಗಳು? ಇಲ್ಲಿ ಉಲ್ಲೇಕೆರೆ, ಮಾಚನ, ತಿಪ್ಪೂರು ತಾಲೂಕು, ಗುಬ್ಬಿ ತಾಲೂಕು, ತುರುವೇಕೆರೆ ತಾಲೂಕಿನಲ್ಲಿ ಹೆಚ್ಚಿನ ಭಕ್ತಾದಿಗಳು ನಡೆಸಿದ್ದಾರೆ. ದಿನನಿತ್ಯ ಪೂಜೆ ಕೂಡ ಅವರು ಸಹಕರಿಸ್ತಾರೆ. ಸರಿ, ನಿಮ್ಮ ಮಾಹಿತಿಗೆ ಧನ್ಯವಾದಗಳು.
ಈಗ ನೀವು ನೋಡುತ್ತಿರುವ ದೇವಾಲಯ ಸಿದ್ದರಾಮರ ಗುರುಗಳಾದ ಮಲ್ಲಿಕಾರ್ಜುನ ಸ್ವಾಮಿಯವರ ದೇವಾಲಯ. ಸಿದ್ದರಾಮರ ಲಕ್ಷದೀಪೋತ್ಸವದ ಅಂಗವಾಗಿ ಮಲ್ಲಿಕಾರ್ಜುನ ಸ್ವಾಮಿಯವರಿಗೆ ಅಭಿಷೇಕ ನಡೆಯುತ್ತಿರುವ ಈಗ ನಾವು ಗೋಡೆಕೆರೆಯ ಶ್ರೀ ಮಠದಲ್ಲಿದ್ದೇವೆ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಇವತ್ತು ನಾವು ಗೋಡೆಕೆರೆ ಗ್ರಾಮದಲ್ಲಿದ್ದೇವೆ. ಶ್ರೀ ಶ್ರೀ ಮೃತ್ಯುಂಜಯ ದೇಶಿಕೇಂದ್ರ ಮಹಾಸ್ವಾಮೀಜಿಗಳಿದ್ದಾರೆ. ಈ ಒಂದು ಗೋಡೆಕೆರೆ ಮಹಾಸಂಸ್ಥಾನದಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರರ ಲಕ್ಷದೀಪೋತ್ಸವ ಪ್ರತಿ ವರ್ಷವೂ ಬಹಳ ವಿಜೃಂಭಣೆಯಿಂದ ನಡೀತಾ ಬಂದಿದೆ. ಈ ಒಂದು ಲಕ್ಷದೀಪೋತ್ಸವಕ್ಕೆ ಬಂದಂತಹ ಭಕ್ತಾದಿಗಳಿಗೆ ಇಲ್ಲಿ ಅನ್ನದಾಸೋಹನ ವ್ಯವಸ್ಥೆ ಮಾಡಿರುತ್ತೆ. ಸಿದ್ದರಾಮೇಶ್ವರ ಸ್ವಾಮಿಯವ್ರ ಗದ್ಗೆ ಇದೆ. ಇದನ್ನ ಅಭಿನವ ಸೊನ್ನಲಿಗೆ ಅಂತಾನೆ ಕರೀತಾರೆ. ಸೊನ್ನಲಿಗೆ ಬಿಟ್ರೆ ವಿಶೇಷವಾದ ದೇವಸ್ಥಾನ, ತುಂಬಾ ಆವರಣ ದೊಡ್ಡದಾಗಿರೋದು ಎಲ್ಲದನ್ನು ನಾವು ನೋಡಿದೀವಿ. ಇಲ್ಲಿ ಸಿದ್ದರಾಮೇಶ್ವರರು ಯಾವ ರೀತಿ ಒಂದು ಬಂದು ಇಲ್ಲಿಗೆ ನೆಲೆಸಿದ್ರು ಅನ್ನೋ ಮಾಹಿತಿ ಏನಾದ್ರು ಇದ್ರೆ ತಿಳಿಸ್ಕೊಡಿ ಬುದ್ಧಿ. ಅದೇ 12ನೇ ಶತಮಾನದಲ್ಲಿ ಕಲ್ಯಾಣದ ಕ್ರಾಂತಿಯಾದ ನಂತರ ಎಲ್ಲಾ ಶರಣರು ಎಲ್ಲಾ ಕಡೆ ದಿಕ್ಕಾಪಾಲಾಗಿ ಎಲ್ಲಾ ಕಡೆ ಹೋಗ್ತಾರೆ. ಶರಣರು ಅವಾಗ ತುಂಬ ಗಲಾಟೆಯಾಗಿ ಅಲ್ಲಿಂದ ಹೋದಾಗ ಸಿದ್ದರಾಮೇಶ್ವರರು ಎಲ್ಲರಂತೆ ಅವರು ಸಹ ಹಳ್ಳಿಗಳ ಮೇಲೆ ಧರ್ಮ ಪ್ರಚಾರ ಮಾಡುತ್ತಾ ಸುಮಾರು 77 ಕಡೆ ಪೂಜೆ ಮಾಡಿದಂಥ ಸ್ಥಳಗಳಲ್ಲಿ ಭಕ್ತಾದಿಗಳೆಲ್ಲರೂ ಸಹ ಸೇರಿ ದೇವಸ್ಥಾನಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಕೊನೆಗೆ 77ನೇ ಗದ್ದಿಗೆ ಈ ಗೋಡೆಕೆರೆ ಸಂಸ್ಥಾನದಲ್ಲಿ ಅವರ ಒಂದು ಗದ್ದಿಗೆ ನಿರ್ಮಾಣವಾಗಿರುತ್ತೆ. ಬಂದಾಗ ಈ ಊರು ಕಾರೆಹಳ್ಳಿ ಅಂತ ಇರುತ್ತೆ. ಆವಾಗ ಸಿದ್ದರಾಮೇಶ್ವರರು ಬಂದಂಥ ಒಂದು ಕ್ಷಣದಲ್ಲಿ ಊರೊಳಗಡೆ ಹಸಿ ಗೋಡೆ ಕಟ್ತಿರ್ತಾರೆ. ಆ ಗೋಡೆಯನ್ನು ಕೊಡಪ್ಪ, ನಾನು ಅದರ ಮೇಲೆ ಸವಾರಿ ಮಾಡಬೇಕು ಅಂತ ಕೇಳ್ಕೊಳ್ತಾರೆ. ಆವಾಗ ಜನ ಹಾಸ್ಯ ಮಾಡ್ತಾರೆ, ಇದೇನು ಗೋಡೆ ಮೇಲೆ ಇವರು ಸವಾರಿ ಮಾಡ್ತಾರೋ ಅಂತೇಳಿ. ಆವಾಗ ಸಿದ್ದರಾಮೇಶ್ವರರು ಆ ಒಂದು ಹಸಿ ಗೋಡೆಯ ಮೇಲೆ ಊರೊಂದು ಪ್ರದಕ್ಷಿಣೆ ಬಂದು, ಇಲ್ಲಿ ಅವರು ಸಿದ್ದರಾಮೇಶ್ವರ ಬರ್ತಕ್ಕಂಥ ಮುಂಚೆ ಮುದಿಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಅಂತ ಇರುತ್ತೆ. ಆವಾಗ ನಮ್ಮ ಗುರುಗಳು ಇಲ್ಲೇ ಇದ್ದಾರೆ ಅಂತ ಹೇಳ್ಬಿಟ್ಟು ಅವರ ಪಕ್ಕದಲ್ಲೇ ಅವರೇ ಮುಂದೆ ನಿಂತು ಗದ್ಯೆಗಳನ್ನು ಕಟ್ಟಿಸ್ತಾರೆ. ಸುಮಾರು 5 ನೆಲಮಾಳಿಗೆಯ ಗದ್ಯೆಗಳನ್ನು ಕಟ್ಟಿಸ್ತಾರೆ. ಕಟ್ಟಿಸಿ ಫಸ್ಟ್ ಆ ಒಂದು ಗದ್ಯೆ ಒಳಗಡೆಗೆ ಜೀವ ಬೆರೆಸಿ ಹೋಗಿ ಪೂಜೆಗೆ ಕುಳಿತಿರ್ತಾರೆ. ಹೀಗೆ ಕೆಲವಾರು ವರ್ಷಗಳ ಕಳೆದ ನಂತರ ಇನ್ನೊಬ್ಬರು ಶರಣರು ಬರ್ತಾರೆ, ಅವರು ಸಹ ಜೀವ ಬೆರೆಸಿ ಹೋಗ್ತಾರೆ. ಹೀಗೆ ಮೂರು ಜನ ಅಥವಾ 4 ಜನ ಸಹ ಆ ಒಂದು ಗದ್ದೆ ಒಳಗೆ ಹೋಗಿ ಜೀವ ಬೆರೆಸಿ ಹೋಗಿ ಎಲ್ಲ ಒಳಗಡೆ ಪೂಜೆ ಮಾಡ್ತಾ ಇರ್ತಾರೆ. ಹಾಗೆ ಇನ್ನೊಂದು ಗದ್ದಿಗೆ ಖಾಲಿ ಗದ್ದಿಗೆ ಇದೆ. ಸಿದ್ದರಾಮೇಶ್ವರರಿಗೆ ಇಲ್ಲಿವರೆಗೂ ಬರೇ ಪ್ರಸಾದ ವ್ಯವಸ್ಥೆ ಇರುತ್ತೆ. ಬೆಂದಂತಹ ಎಡೆಯನ್ನ ತೋರೋದಿಲ್ಲ. ಅವರಿಗೆ ಗುರುಪರ ಇನ್ನೂ ಆಗಿಲ್ಲ. ಸಿದ್ದರಾಮೇಶ್ವರ ಗುರುಪರ ಆದಾಗ ಅವರಿಗೆ ಬೆಂದಂತಹ ಎಡೆಯನ್ನ ತೋರಿಸ್ತಾರೆ. ಅಲ್ಲಿವರೆಗೂ ಹಸಿ ಪದಾರ್ಥಗಳನ್ನೇ ತೋರಿಸ್ಕೊಂಡು ಬರ್ತಾರೆ. ಅವರು ಯಾವಾಗ ಬರ್ತಾರೆ ಅನ್ನೋದನ್ನ ಯಾರಿಗೂ ಗೊತ್ತಿಲ್ಲ, ಮುಂದೆ ಬರಬಹುದು. ಮಾಹಿತಿಗಾಗಿ ತುಂಬಾ ಧನ್ಯವಾದಗಳು. ಸಿದ್ದರಾಮರನ್ನು ಗಜವಾಹನದಲ್ಲಿ ಕೂರಿಸಿ ವಿಶೇಷ ಮೆರವಣಿಗೆ ನಂತರ ಲಕ್ಷದೀಪೋತ್ಸವ ಕಾರ್ಯಕ್ರಮಕ್ಕೆ ದಯಮಾಡಿಸುತ್ತಾರೆ. ಶ್ರೀಸ್ವಾಮಿಯವರು ಮೆರವಣಿಗೆಯೊಂದಿಗೆ ದೇವಸ್ಥಾನಕ್ಕೆ ಆಗಮಿಸುವ ದೃಶ್ಯ ನೀವು ನೋಡ್ತಾ ಇದ್ದೀರಾ.
ಸಿದ್ದರಾಮರನ್ನು ಹೊತ್ತ ಭಕ್ತರು ದೇವಸ್ಥಾನವನ್ನು ಮೆರವಣಿಗೆಯಿಂದ ಒಂದು ಪ್ರದಕ್ಷಿಣೆ ಹಾಕಿ ಲಕ್ಷದೀಪೋತ್ಸವ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡುತ್ತಾರೆ.
ಧಗಧಗಲ ಮುಗಿಲಗಲವಾಗಿ ಅಣುವಿನೊಳಗೆ ಅಣುವಾಗಿ ಇದ್ದೂ ಇಲ್ಲದಂತೆಯೂ ಎಲ್ಲೆಲ್ಲಿಯೂ ಇದ್ದಾನೆ ಸಿದ್ಧರಾಮ. ಓಂಕಾರ ಸಹಜಾನಂದ ಯೋಗದಲ್ಲಿ ಬೀಗುತ್ತಾ ತನ್ನನ್ನು ಭಜಿಸುವ ಸದ್ಭಕ್ತರನ್ನು ಸದಾ ಸಲಹುತ್ತಿದ್ದಾನೆ. ಲಕ್ಷ ಜ್ಯೋತಿಗಳ ಬೆಳಗಿನಲ್ಲಿ ಬೆಳಕಾಗಿ ಗೂಡೇಕೆರೆ ಸುಕ್ಷೇತ್ರದಲ್ಲಿ ನೆಲೆಸಿ ತನ್ನ ಮಹಿಮೆಯನ್ನು ಸುತ್ತಲೂ ಬೀರುತ್ತಿದ್ದಾನೆ. ಪ್ರಿಯ ವೀಕ್ಷಕರೇ, ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ದಯಮಾಡಿ ಲೈಕ್, ಶೇರ್ ಮತ್ತು ಕಾಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯ ತಿಳಿಸಬೇಕು ಅಂತ ಹೇಳ್ತಾ, ಸರ್ವರಿಗೂ ವರಗುರು ಸಿದ್ಧರಾಮ ಸನ್ಮಂಗಲಗಳನ್ನುಂಟು ಮಾಡಲೆಂದು ಹೇಳುತ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ. ಶುಭ ದಿನ.